ಸ್ನೇಹಿತರೆ, ಪಾತ್ರೆ ಸ್ಟ್ಯಾಂಡ್ ಇಲ್ಲದೇ ಪಾತ್ರೆಗಳನ್ನು ಜೋಡಿಸ್ಕೊಳ್ಬಹುದು ಅಂತ ಹೇಳಿದರೆ ನಂಬ್ತೀರಾ? ನಂಬಲೇಬೇಕು ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಮ್ಮಂಥ ಮಧ್ಯಮ ವರ್ಗದ ಜನರಿಗೆ, ಅದರಲ್ಲೂ ಶ್ರೀಮತಿಯರಂತೂ ಮನೆಯಲ್ಲಿ ಕೂತಿದ್ರೆ ಏನು ಮಾಡಬಹುದು, ಇರುವಂತಹ ಸಮಯದಲ್ಲೇ ಜೊತೆಗೆ ಇರುವಂತಹ ಸ್ಥಳದಲ್ಲಿನೇ ಕಡಿಮೆ ಖರ್ಚಿನಲ್ಲಿ ನಾವು ಏನೆಲ್ಲ ಮಾಡ್ಕೊಳ್ಬಹುದು ಅಂತ ಹೇಳಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕಾಗಿಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ನಿಮಗಾಗಿ ತಂದಿದ್ದೀನಿ. ಹಣವನ್ನು ವ್ಯರ್ಥವನ್ನು ಮಾಡ್ಕೊಳ್ದೇನೆ ಇರುವಂತಹ ಒಂದು ಏನು ನಮ್ಮ ಹತ್ರ ವಸ್ತುಗಳಿರುತ್ತೆ ಅವುಗಳನ್ನೇ ಬಳಸ್ಕೊಂಡು ನಾವು ಹೇಗೆ ನಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕನೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರಂತೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಇಲ್ಲಿ ನಾನು ಟೀ ಶರ್ಟನ್ನು ಈಸಿಯಾಗಿ ಹೇಗೆ ಮಡ್ಚ್ಕೊಳ್ಬಹುದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನೀವು ಏನು ಮಾಡಿ, ಟೀ ಶರ್ಟನ್ನು ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ಹಾಕೊಂಡ್ಮೇಲೆ ಶೋಲ್ಡರ್ ಏನು ತೋಳಿದೆ ನೋಡಿ, ಆ ತೋಳನ್ನು ನೀವು ಎಷ್ಟಿದೆ ಅಷ್ಟು ಮಾತ್ರ ನೀವು ಒಳಗಡೆಗೆ ಮಡ್ಚ್ಕೊಳ್ಳಿ. ಒಳಗಡೆಗೆ ಮಡ್ಚ್ಕೊಂಡ್ಮೇಲೆ ಕೆಳಭಾಗದಿಂದ ಪೂರ್ತಿಯಾಗಿ ನಿಮಗೆ ನೆಕ್ಕಲ್ಲಿ ಏನು ಕಾಣಿಸ್ತಿದೆ ಅಲ್ಲಿವರೆಗೂ ತೊಗೊಬನ್ನಿ. ತೊಗೊಂಡ್ಬಂದಮೇಲೆ ಕರೆಕ್ಟಾಗಿ ಹಾಫ್ ಆಗಿ ಆ ಕಡೆ ಈ ಕಡೆ ಎರಡು ಬದಿಯಲ್ಲೂ ಮಡಚಿ ಲೆಂತ್ ಕೆಳಗಡೆ ಉದ್ದ ಇದೆ ನೋಡಿ, ಆ ಉದ್ದವನ್ನು ನೀವು ಪುನಃ ಒಳಗಡೆಗೆ ಮಡಚ್ಕೊಳ್ಳಿ. ಒಳಗಡೆಗೆ ಮಡಚ್ಕೊಂಡ್ಮೇಲೆ ನೋಡಿ ಎಷ್ಟು ನೀಟಾಗಿ ಟೀ ಶರ್ಟನ್ನು ನಾವು ಈಸಿಯಾಗಿ ಫೋಲ್ಡ್ ಮಾಡ್ಕೊಳ್ಬಹುದು ಅಂತ ಹೇಳಿ. ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆಯೇ ನೀವು ಮಡಚ್ಕೊಂಡಿದ್ದಾಗಿದ್ದಲ್ಲಿ ಟೀ ಶರ್ಟ್ ನೀವು ಸೇಮ್ ಹೊಸದಾಗಿ ಹೇಗಿರುತ್ತೆ ಅದೇ ರೀತಿ ನೀಟಾಗಿ ಮಡಚ್ಕೊಳ್ಬಹುದು. ಅದೇ ರೀತಿ ನಾನು ಒಂದು ಶರ್ಟನ್ನು ಕೂಡ ಮಡಚಿ ತೋರಿಸ್ತಾ ಇದ್ದೀನಿ ನೋಡಿ. ಶರ್ಟು ಕೂಡ ಅದೇ ರೀತಿ ನೀವು ಮಡಚ್ಕೊಂಡು ಬೀರು ಅಥವಾ ಕಬೋರ್ಡಲ್ಲಿ ನೀವು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತೇಳಿ ಶರ್ಟ್ ಕೂಡ ತುಂಬ ಐರನ್ ಮಾಡ್ದಂಗೆ ನೀಟಾಗಿಯೇ ಇರುತ್ತೆ. ಜೊತೆಗೆ ಎಷ್ಟು ಶರ್ಟ್ ಅಥವಾ ಬಟ್ಟೆಗಳನ್ನಾದರೂ ಸಹ ನೀವು ಬೀರುಗಳಲ್ಲಿ ನೀಟಾಗಿ ಜೋಡಿಸಿ ಇಟ್ಕೊಳ್ಬಹುದು. ಈ ರೀತಿ ನೀವು ಜೋಡಿಸಿಟ್ಕೊಂಡಾಗ ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡೋದು ಅಂತೇಳಿ ಮರಿಬೇಡಿ ನೀವು. ನಮ್ಮ ಹತ್ರ ಒಂದಷ್ಟು ಸೇಫ್ಟಿ ಪಿನ್ ಇದೆ ಅಂತ ಹೇಳಿದರೆ ಇವುಗಳನ್ನು ನಾವು ಯೂಸ್ ಮಾಡ್ಕೊಂಡ್ಮೇಲೆ ನೀಟಾಗಿ ಎತ್ತಿಡ್ಕೊಳ್ಳೋ ಗಡಿಬಿಡಿಗಳಲ್ಲಿ ನಾವು ಎಲ್ಲಿ ಬೇಕಲ್ಲಿ ಬಿಸಾಕೊಂಡ್ಬಿಡ್ತೀವಿ. ಈ ರೀತಿ ಬಿಸಾಕಿ ಇಟ್ಟಾಗ ಒಂದು ಕೂಡ ನಮಗೆ ಬೇಕಾದ ಸಮಯಕ್ಕೆ ಸಿಗದೇ ಇರಬಹುದು. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಮನೆಯಲ್ಲಿ ನಿಮ್ಮ ವೇಸ್ಟ್ ಅಂತ ಹೇಳಿ ಬಿಸಾಕೋ ಒಂದು ಬಳೆಯನ್ನು ತೆಗೆದುಕೊಳ್ಳಿ. ಬಳೆಯನ್ನು ತೆಗೆದುಕೊಂಡ್ಮೇಲೆ ಆ ಎಲ್ಲ ಒಂದು ಪಿನ್ನುಗಳನ್ನು ನೀವು ಆ ಬಳೆಯಲ್ಲಿ ಹಾಕೊಳ್ತಾ ಬನ್ನಿ. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ಹಾಕಿಟ್ಕೊಂಡು ನೀವು ಇದನ್ನು ಯಾವುದಾದ್ರು ಒಂದು ಮೊಳೆ ಅಥವಾ ಏನಾದರೂ ಹುಕ್ ಏನಾದ್ರು ಇತ್ತು ಅಂತ ಹೇಳಿದರೆ ಹ್ಯಾಂಗರ್ ಇವುಗಳಲ್ಲಿ ನೀವು ಇದನ್ನು ಬಳೆನ ನೇತಾಕಿಟ್ಟಾಗ ಪಿನ್ನು ನಿಮಗೆ ಯಾವಾಗ ಅವಶ್ಯಕತೆಗೆ ಇದೆ ಬೇಕು ಅನಿಸಿದಾಗ ನೀವು ಇದನ್ನು ತೆಗೆದುಕೊಳ್ಬಹುದು. ಒಂದ್ಸಲ ಈ ಟಿಪ್ಪನ್ನು ಕೂಡ ಟ್ರೈ ಮಾಡಿ, ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಈ ರೀತಿ ಇರುವಂತಹ ಟೇಪು ಗಟ್ಟಿಯಾಗಿ ಅಂಟ್ಕೊಂಡಾಗ ನಮಗೆ ಕೈಯಿಂದ ಕೀಳೋಕೆ ಕಷ್ಟ ಆಗುತ್ತೆ, ಅಥವಾ ನೈಲ್ಸ್ ಏನಾದ್ರು ಇದ್ರೂ ನೋವಾಗುತ್ತೆ. ಇಲ್ಲಾಂತ ನೈಲ್ಸ್ ಇಲ್ಲ ಅಂತ ಹೇಳಿದ್ರೂ ಕೀಳೋಕೆ ಕಷ್ಟ. ತುಂಬ ಟೈಟಾಗಿದೆ ಅಂಟಿದ ಮೇಲೆ ನಮಗೆ ಇದನ್ನು ಪುನಃ ಯೂಸ್ ಯೂಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ನೀವು ಯೂಸ್ ಮಾಡಿದ ಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀರ ಒಂದು ಹಾಫು ಕರೆಕ್ಟಾಗಿ ನೀವು ಒಂದಷ್ಟು ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ತಕ್ಷಣಕ್ಕೆ ನಿಮಗೆ ಬೇಕು ಅಂದಾಗ ಈಸಿಯಾಗಿ ರಿಮೂವ್ ಮಾಡ್ಬೋದು. ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಅದೇ ರೀತಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸಿದ್ನಲ್ವ ಆ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಾಗ ನಿಮಗೆ ಎಮರ್ಜೆನ್ಸಿಗೆ ಯಾವಾಗ ಬೇಕೋ ಆವಾಗ ನೀಟಾಗಿ ಯೂಸ್ ಮಾಡಿಕೊಂಡು ಪುನಃ ನೀವು ಆ ರೀತಿ ಇಟ್ಕೊಳ್ಬಹುದು. ಎಲ್ಲರ ಮನೇಲೂ ಈ ರೀತಿ ಕ್ಲಿಪ್ಗಳಂತೂ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಯೂಸ್ ಮಾಡಿ ಏನಾಗುತ್ತೆ, ಆ ಸ್ಪ್ರಿಂಗ್ ಲೂಸ್ ಆಗಿ ಕಿತ್ತೋಗ್ಬೋದು. ಈ ರೀತಿ ಯಾವುದಾದ್ರು ಒಂದು ಎಮರ್ಜೆನ್ಸಿ ಟೈಮಲ್ಲಿ ಏನಾದ್ರು ಇನ್ ಕೇಸ್ ಕಿತ್ತೋಗ್ಬೋದು, ನಮಗೆ ಸಡನ್ ಕ್ಲಿಪ್ ಇಲ್ದೇ ಇರಬಹುದಲ್ವ. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಯೂಸ್ ಮಾಡುವಂತಹ ಯಾವುದಾದ್ರೂ ಒಂದು ನೈಲ್ ಪಾಲಿಶನ್ನು ತೆಗೆದುಕೊಂಡು ಆ ಸ್ಪ್ರಿಂಗ್ ಏನಿದೆ ಆ ಸ್ಪ್ರಿಂಗಿನ ಭಾಗಕ್ಕೆ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಅಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದರೆ ನೈಲ್ ಪಾಲಿಶ್ ತುಂಬ ಗಟ್ಟಿಯಾಗುತ್ತೆ ನೋಡಿ. ಗಟ್ಟಿಯಾದಾಗ ಆ ಸ್ಪ್ರಿಂಗ್ ಲೂಸ್ ಆಗಲ್ಲ, ನಿಮ್ಮ ಕ್ಲಿಪ್ ಕೂಡ ತುಂಬಾ ಸೇಫ್ಟಿಯಾಗಿರುತ್ತೆ. ಒಂದ್ಸಲ ಬೇಕಿದ್ರೆ ಟ್ರೈ ಮಾಡಿ. ಪ್ರತಿಯೊಬ್ಬ ಮಹಿಳೆಯರಿಗೂ ನಾವು ಐಬ್ರೋಸ್ ಮಾಡಿಸ್ಕೋಬೇಕು, ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಎಲ್ಲರಿಗೂ ಆಸೆ ಇರುತ್ತೆ. ಆದರೆ ಕೆಲವರಿಗೆ ಟೈಮ್ ಇಲ್ಲದೇ ಇರಬಹುದು, ಅಥವಾ ಇನ್ನೂ ಕೆಲವರಿಗೆ ಏನಂತ ಹೇಳಿದರೆ ಈ ಪಾರ್ಲರ್ಗೆಲ್ಲ ಹೋಗೋಕ್ಕೆ ತುಂಬಾ ಮುಜುಗರನೂ ಕೂಡ ಇರಬಹುದು. ಈ ರೀತಿ ಇರುವಂತಹವರು ಈ ರೀತಿ ಒಂದನ್ನು ನೀವು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದಾದಲ್ಲಿ ನೀವು ಇದನ್ನು ಮನೆಯಲ್ಲಿನೇ ನೀವು ತುಂಬ ಸೇಫಾಗಿ ಆ್ಯಂಡ್ ಈಸಿಯಾಗಿ ನೀವೇ ಮನೆಯಲ್ಲಿ ಮಾಡ್ಕೊಳ್ಬಹುದು. ಒಂದ್ಸಲ ಬೇಕಿದ್ರೆ ನೀವು ಇದನ್ನು ತರಿಸ್ಕೊಂಡು ಮನೆಯಲ್ಲೇ ಟ್ರೈ ಮಾಡಿ. ಯಾರಿಗೆಲ್ಲ ಪಾರ್ಲರ್ಗೆ ಹೋಗೋಕೆ ಆಗಲ್ಲ ಅಥವಾ ನಮಗೆ ಟೈಮ್ ಇಲ್ಲ ಹೋಗೋಕೆ ಅನ್ನೋರು ಕೂಡ ನಿಮ್ಮ ಈ ಒಂದು ಎಮರ್ಜೆನ್ಸಿ ಟೈಮ್ಗೆ ಇದು ಖಂಡಿತವಾಗಿ ಯೂಸ್ ಆಗುತ್ತೆ. ಬೇಕಿದ್ರೆ ಒಂದ್ಸಲ ತರಿಸ್ಕೊಂಡು ನೀವು ಟ್ರೈ ಮಾಡಿ.
ಮಳೆಗಾಲದಲ್ಲಿರಬಹುದು ಅಥವಾ ಚಳಿಗಾಲದಲ್ಲಿರಬಹುದು, ದೇವ್ರ ಮನೆಯಲ್ಲಿ ಅಥವಾ ಮನೆಯಲ್ಲಿ ಇರುವಂತಹ ಈ ರೀತಿ ಬೆಂಕಿಪಟ್ಟಣ ಏನಾದ್ರು ತುಂಬ ತೇವವಾಗಿದ್ದಾಗ ಏನಾಗುತ್ತೆ, ಎಮರ್ಜೆನ್ಸಿ ಅಥವಾ ಸಡನ್ನಾಗಿ ಈ ಒಂದು ಮ್ಯಾಚ್ ಬಾಕ್ಸಿಂದ ಬೆಂಕಿ ಕತ್ತಲ್ಲ. ಸೊ ಈ ರೀತಿ ಇದ್ದಾಗ ಏನು ಮಾಡಿ ಅಂತ ಹೇಳಿದರೆ, ಮನೆಯಲ್ಲಿ ಬಳಸುವಂತಹ ಯಾವುದಾದ್ರೂ ಒಂದು ಟಾಲ್ಕಮ್ ಪೌಡರನ್ನು ನೀವು ಆ ಒಂದು ಮೇಲ್ಭಾಗಕ್ಕೆ ನೀವು ಹಾಕಿ ಬೆಂಕಿ ಕಡ್ಡಿಗೆ ಇರೋದ್ರಿಂದ ನೀಟಾಗಿ ಬೆಂಕಿ ಕತ್ಕೊಳ್ಳುತ್ತೆ. ಪೌಡರನ್ನು ಹಾಕೋದ್ರಿಂದ ಅದ್ರ ಮೇಲಿರುವಂತಹ ತೇವವನ್ನು ಎಳ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ಇದನ್ನು. ಖಂಡಿತವಾಗಿ ಈ ಟಿಪ್ ಕೂಡ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರಂತೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಗನ್ನಿಸ್ತಾ ಇದೆ ಅಂಥೇಳಿ ಕಮೆಂಟ್ ಮಾಡೋದಂಥೇಳಿ ಮರಿಬೇಡಿ. ಮನೇಲಿ ವೇಸ್ಟ್ ಅಂತ ಹೇಳಿ ಹ್ಯಾಂಗರ್ಗಳನ್ನು ಬಿಸಾಕೋಕ್ಕೆ ಹೋಗ್ಬಿಡಿ. ಬಿಸಾಕೋಕ್ಕೂ ಮುಂಚೆ ಒಂದ್ಸಲ ಈ ಟಿಪ್ಪನ್ನು ಟ್ರೈ ಮಾಡಿ. ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಅದೇ ರೀತಿ ಒಂದು ಹ್ಯಾಂಗರನ್ನು ತೆಗೆದುಕೊಂಡು ಅದಕ್ಕೆ ನಾನು ಬಳೆಗಳನ್ನು ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ. ಮೇಲೆ ಒಂದೊಂದು ಗಂಟನ್ನು ಹಾಕಿ ನೆಕ್ಸ್ಟ್ ಬಳೆಗಳನ್ನು ಜೋಡಿಸ್ಕೊಂಡು ನೀಟಾಗಿ ಒಂದೊಂದು ಗಂಟನ್ನು ಹಾಕ್ಕೊಂಡಿದ್ದೀನಿ. ಸೊ ಗಂಟು ಹಾಕೊಂಡ್ಮೇಲೆ ನಾನು ಇದಕ್ಕೆ ಮೆಟಲ್ ಬಳೆಯನ್ನು ತೆಗೆದುಕೊಳ್ತಾ ಇದ್ದೀನಿ. 2 ಮೆಟಲ್ ಬಳೆಯನ್ನು ತೆಗೆದುಕೊಂಡು ನಾನು ಹುಕ್ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಮೆಟಲ್ ಬಳೆ ಬೆಂಡ್ ಮಾಡಿದರೆ ನೀಟಾಗಿ ಬೆಂಡ್ ಆಗುತ್ತೆ. ಸೊ ನಾನು ಇದನ್ನು 2 ಬಳೆಯನ್ನು ತೆಗೆದುಕೊಂಡು ಸೀಸರಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಧ್ಯ ಆದರೆ ನಿಮ್ಮ ಕೈಯಲ್ಲಿ ಬೇಕಾದ್ರೆ ಮುರಿತೀನಿ ಅಂತ ಹೇಳಿದರೆ ನೀವು ಕೈಯಲ್ಲೇ ಬೇಕಾದ್ರೆ ಮುರಿಬೋದು ಅದನ್ನು. ಸೊ ಸೀಸರಿಂದ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಕಟ್ ಮಾಡ್ಕೊಂಡ್ಮೇಲೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಆ ರೀತಿಯಾಗಿ ಅದನ್ನು ಬೆಂಡ್ ಮಾಡ್ಕೊಳ್ತಾ ಬನ್ನಿ. ಸೊ ಬೆಂಡ್ ಮಾಡಿ ನಮಗೆ ಹುಕ್ ರೀತಿಯಾಗದು ರೆಡಿ ಆಗುತ್ತೆ. ಎಸ್ ಅಥವಾ ಝೆಡ್ ಶೇಪಲ್ಲಿ ನೀವು ಅದನ್ನು ಬೆಂಡ್ ಮಾಡ್ಕೊಳ್ಳಿ. ಬೆಂಡ್ ಮಾಡ್ಕೊಂಡ್ಮೇಲೆ ಸೊ ಒಂದೊಂದು ಹುಕ್ಕನ್ನು ನೀವು ಒಂದೊಂದು ಬಳೆಗಳಿಗೆ ಹಾಕ್ಕೊಳ್ತಾ ಬನ್ನಿ. ಸೇಮ್ ಇದೋ ರೀತಿ ಒಂದು ಹುಕ್ ರೀತಿ ಆಯ್ತಲ್ವಾ. ಸೊ ಇದನ್ನು ನೀವು ಬಳೆಗೆ ಹಾಕ್ಕೊಂಡು ಒಂದು ಸೈಡಲ್ಲಿ ನೀವು ಇದನ್ನು ಬೆಂಡ್ ಮಾಡಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ. ಸೊ ಒಂದು ಮೇಲ್ಭಾಗವಾಗಿ ನೋಡ್ತಾ ಇರಲಿ, ಒಂದು ಕೆಳಭಾಗ ಅಲ್ವಾ, ಕೆಳಭಾಗಕ್ಕೆ ಬರುವಂತಹದ್ದು ಒಳಗಡೆ ಸೇರಿಸ್ಕೊಂಡು ನಾವು ಅದನ್ನು ಬೆಂಡ್ ಮಾಡ್ಕೊಂಡ್ಬಿಡೋಣ. ನೋಡಿ ಇದೇ ರೀತಿಯಾಗಿ ಎಲ್ಲವನ್ನು ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಎಲ್ಲವನ್ನು ಇವಾಗ ರೆಡಿ ಮಾಡ್ಕೊಂಡಿದ್ದಾಗಿದೆ. ಇದನ್ನು ನಾವು ಏನು ಮಾಡಬೇಕು ಅಂತ ಹೇಳಿ ಮುಂದೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಸೊ ಇದನ್ನು ನೀವು ಮನೆಯಲ್ಲಿ ಪಾತ್ರೆ ಸ್ಟ್ಯಾಂಡ್ ಇಲ್ಲ, ನಮಗೆ ಸ್ಪೇಸಸ್ ತುಂಬ ಕಡಿಮೆ ಇದೆ, ನಮಗೆ ಪಾತ್ರೆ ಸ್ಟ್ಯಾಂಡನ್ನು ತೆಗೆದುಕೊಳ್ಳೋಕ್ಕೆ ನಾವು ಎಲಿಜಿಬಲ್ ಇಲ್ಲ ಅಂತ ಹೇಳಿದರೆ, ಅಡಿಗೆ ಮನೆಯಲ್ಲಿ ನೀವು ಇದನ್ನು ಒಂದು ಹುಕ್ಕು ಅಥವಾ ಮೊಳೆಯನ್ನು ಹೊಡೆದು ನೇತಾಕೊಂಡು ಮನೆಯಲ್ಲಿ ಇರುವಂತಹ ಎಲ್ಲ ಒಂದು ಸೌಟು ಸ್ಪೂನ್ಗಳನ್ನು ನೀವು ಈಸಿಯಾಗಿ ಈ ರೀತಿ ನೇತಾಕೊಳ್ಬಹುದು. ಇದರಿಂದ ನಮಗೆ ಹಣನೂ ಉಳಿತಾಯ ಆಗ್ತಾ ಇದೆ. ಜೊತೆಗೆ ಏನು ಒಂದು ಸ್ಥಳ, ಪಾತ್ರೆ ಸ್ಟ್ಯಾಂಡಿಗೆ ತುಂಬ ಸ್ಥಳ ಬೇಕು ಅಂತ ಏನು ಅವಶ್ಯಕತೆ ಇದೆ ಅಷ್ಟು ಅವಶ್ಯಕತೆಯೂ ಈ ರೀತಿ ಒಂದು ನಾವು ಹ್ಯಾಂಗರಲ್ಲಿ ಮಾಡಿಕೊಂಡಾಗ ಅದು ಕೂಡ ಅಷ್ಟು ಬೇಕಾಗಿಲ್ಲ. ಸ್ನೇಹಿತರೆ, ಟಿಪ್ಸ್ ಅಂತೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.